ಧರ್ಮಸ್ಥಳದ 5ನೇ ಸ್ಥಳದಲ್ಲಿಯೂ ಯಾವುದೇ ಕಳೇಬರ ದೊರೆತಿಲ್ಲ. 2ನೇ ದಿನದ ಪ್ರಕ್ರಿಯೆ ನಿನ್ನೆ ಅಂತ್ಯವಾಗಿದ್ದು, ದಿನದ ಕೊನೆಯ ವೇಳೆಗೆ ಯಾವುದೇ ಮಹತ್ತರ ಸಾಕ್ಷಿ ಶವ ಹೂತಿಟ್ಟ ಪ್ರಕರಣದಲ್ಲಿ ದೊರೆತಿಲ್ಲ. ಮಂಗಳವಾರದಿಂದ ಸಮಾಧಿ ಅಗೆಯುವ ಕಾರ್ಯ ಆರಂಭವಾಗಿದೆ. ನಿನ್ನೆ 4 ಸಮಾಧಿ ಸ್ಥಳಗಳಲ್ಲಿ ಅಗೆಯುವ ಸಂದರ್ಭದಲ್ಲಿ ಮಾನವ ಅವಶೇಷಗಳು ಕಂಡುಬಂದಿಲ್ಲ. ಸಾಕ್ಷಿ ದೂರುದಾರ ತೋರಿಸಿದ ಜಾಗದಲ್ಲಿ ಭೂಮಿಯನ್ನು ಅಗೆದ ಎಸ್ಐಟಿ ಅಧಿಕಾರಿಗಳಿಗೆ ಅಸ್ಥಿಪಂಜರವಾಗಲಿ ಮಾನವ ದೇಹದ ಅವಯವಗಳಾಗಲಿ ದೊರೆತಿಲ್ಲ. ಸುಮಾರು 8 ಅಡಿ ಆಳ ಮತ್ತು 15 ಅಡಿ ಅಗಲ ಅಗೆದ ನಂತರವೂ ಏನೂ ದೊರೆತಿಲ್ಲ. ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳದ ನೇತ್ರಾವತಿ ತಟದ ಅರಣ್ಯದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಸಾಕ್ಷಿ ದೂರುದಾರ ಭೀಮಾ ಇದುವರೆಗೂ 13 ಜಾಗಗಳನ್ನು ತೋರಿಸಿದ್ದಾರೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆಯಲ್ಲಿಯೂ ಈ ಕಾರ್ಯಾಚರಣೆ ನಡೆಯಿತು. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಖುದ್ದು ಆ ಸ್ಥಳದಲ್ಲಿದ್ದು ಭೂಮಿ ಅಗೆಯುವ ಕಾರ್ಯವನ್ನು ವೀಕ್ಷಿಸಿದರು. ಇದು ಈ ದಿನದ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.